ಹೇಮಾ ಅವರು ಚೇರ್ ತಗೊಂಡು ಎತ್ತಾಕುವಂತ ಒಂದು ಶಿಫ್ಟಿಂಗ್ ಇದೆ. ಹೌದು, ನೀವು ಅವರಿಗೆ ಕೆಟ್ಟ ಪದಗಳಿಂದ ಅಸಾಲ್ಟ್ ಮಾಡಿದ್ರಿ, ಅದಕ್ಕಾಗಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ? ಖಂಡಿತ ಇಲ್ಲ. ಅದೇಲ್ಲ ಏನೇ ಎವಿಡೆನ್ಸ್ ಇದ್ರು ನನಗೆ ಕೋರ್ಟ್ಗೆ ಪ್ರೊಸೀಡ್ ಮಾಡಿದೀನಿ. ಸೊ ಅಲ್ಲಿ ಇದಾಗುತ್ತೆ ಮ್ಯಾಮ್. ಅಂದ್ರೆ ನಿನ್ನೆ ನಿಮ್ಮ ವಿಡಿಯೋ ಪ್ರಕಾರವಾಗಿ ನಮ್ಮ ವರ್ಷನ್ ಅಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. 100% ಸರ್, ನಾನು 100% ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಸರ್. ಈಗ ಫರ್ದರ್ ಫುಟೇಜ್ ಅಲ್ಲಿ ಯಾವುದೂ ಪ್ರಶ್ನೆ ವಿರುದ್ಧವಾಗಿಲ್ಲ. ಎಲ್ಲ ಸಿಸಿಟಿವಿ ಫುಟೇಜ್ ಸರ್ ಒಂದ್ ಹೇಳ್ತೀನಿ, ಅಲ್ಲಿ ಮಾತಿಗೆ ಮಾತು ಮಧ್ಯಾಹ್ನ ಅಂತ ಹೇಳ್ತೀನಲ್ಲ, ಅವಾಗ ಆಯ್ತು ಸರ್, ಮಾತು ಬೆಳೀತು. ಯಾಕಂದ್ರೆ ನನ್ನ ಮಗುನ ಹೊಡೆದಿದ್ದಕ್ಕೆ ನಾನು ಕೇಳಿದೀನಿ ಸರ್, ನಾನು ಕೇಳಿಲ್ಲ ಅಂತ ಮಾತ್ರ ಹೇಳಲ್ಲ ಸರ್. ಮತ್ತೆ ಇನ್ನೊಂದು, ನನ್ನ ಮಗಳನ್ನ ಕಳ್ಳಿ ಅಂದ್ರು. ನಾನು ಆ ಹುಡುಗಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಅಂದ್ರೆ ನಾನು ಒಂದು ವ್ಯಕ್ತಿ ನಾನು ನಂಬಿದ್ರೆ ಆ ವ್ಯಕ್ತಿ ಪರ ನಿಂತ್ಕೊಳ್ಳೋ ಹುಡುಗಿ ನಾನು 100% ನಿಂತ್ಕೋತಿದ್ದೆ ಸರ್. ನಾನು ನಿಂತ್ಕೊಂಡೆ ಅವತ್ತು. ನಾನು ಅದೊಂದೇ ಕೇಳ್ದೆ. ಅವಾಗ ಇವರು ಅಂದ್ರೆ ಮಾತು ಬೆಳೀಲಿ ಸರ್. ನಾನು ಒಪ್ಕೋತೀನಿ, ಮಾತಿಗೆ ಓಕೆ ಮಾತಾಡೋಣ ಸರ್. ಯಾರಿಗೂ ಹೊಡಿಯೋ ರೈಟ್ಸ್ ಕೊಟ್ಟಿಲ್ಲ ಸರ್. ಲೈಕ್ ಅವ್ರ ಅಪ್ಪ ಬಂದು, ಅವ್ರ ತಂಗಿ ಬಂದು, ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಅವ್ರು ಬಂದು ನನಗೆ ಹೊಡಿತಾರೆ. ಅವ್ರ ಅಪ್ಪ ರವಿಕುಮಾರ್ ಯಾಕೆ ಬರ್ತಾರೆ ಸರ್ ನಮ್ಮ ಹತ್ರ ಹೇಳಿ? ನಮ್ಮನೆಗ್ ಬಂದು ಮುಟ್ಟುವಂತದ್ದೇನಿದೆ? ನನ್ ರೂಮಿಗೆ ಬಂದು ತೆಗಿಯೇ ಬಾಗ್ಲು ಅಂತ ಹೇಳೋದನ್ನ ನೀವು, ಐ ಥಿಂಕ್ ನಾನು ಅದನ್ನ ಹಾಕಿದೀನಿ, ತೆಗಿಯೇ ಬಾಗ್ಲು ಅಂತಾರೆ. ಅವ್ರ ಮಗಳು ದುಮ್ನೆ ಇಟ್ಕೊ. ಏನ್ ಸರ್ ಇದು? ನನಗ್ ಗೊತ್ತಿಲ್ಲ ಇವ್ರು ಯಾಕೆ ಹಿಂಗೆಲ್ಲ ಒಂದ್ ಹೆಣ್ಮಗು ಬಗ್ಗೆ ಮಾಡ್ತಾರೆ ಅಂತ. ಸರ್ ನಾನು ಅದನ್ನ ಹೇಳ್ತೀನಿ ಸರ್, 100%. ಸರ್ ನಾನು ಒಂದ್ ಹೇಳ್ತೀನಿ, ನಾನು ಸ್ಟೇಷನ್ ಮೆಟ್ಲ ಹತ್ತ ಹುಡುಗಿ ಅಲ್ಲ. ಯಾಕಂದ್ರೆ ಇದೇ ತರ ಒಂದ್ 2 ಸಲ ನಂಗೆ ಆಗಿದೆ, ಹೊಡ್ಸ್ಕೊಂಡಿದ್ದೀನಿ. ನಾನು 14 ವರ್ಷ ಹೆಸರು ಮಾಡಿದೀನಿ ಅಂತ ಹೇಳ್ತಿದ್ದೀನಲ್ಲ ಸರ್. ಈ ತರ ಬಂದ್ರೆ ಹೊರಗಡೆ ನನ್ನ ಹೆಸರು ಸರ್ ಹಾಳಾಗೋದು. ನಾನೇನ್ ಮಾಡಿದೆ, ನಾನು ಹೊಡ್ಸ್ಕೊಂಡು ನಾನು ನಮ್ಮ ಮಾವನ್ ಕಡೆಯಿಂದನೂ ಇದ್ ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಸರ್, ಫಸ್ಟ್ ಇದ್ ಮಾಡ್ಬೇಕು ಅಂತ. ಸೊ ಆಲ್ರೆಡಿ ನಮ್ಮ ಅಕ್ಕ ಎಲ್ಲ ನನ್ನ ನೋಡಿದಾರೆ ಸರ್. ನನ್ನ ಸ್ಥಿತಿ 100% ತುಂಬಾ ಬ್ಯಾಡ್ ಆಗಿತ್ತು. ನನಗ್ ಗೊತ್ತು ಆ ಸಿಚುವೇಶನ್ ಹೇಗಿತ್ತು ಅಂತ. ಯಾಕಂದ್ರೆ ನಾನು ಆ ಪ್ಲೇಸ್ ಅಲ್ಲಿ ಇದ್ದವಳು ಮಾತ್ರ, ಅನುಭವಿಸಿದವಳು ಮಾತ್ರ ಗೊತ್ತು. ನೀವು ಕೇಳೋರಿಗೆ ಗೊತ್ತಿಲ್ಲ ನನ್ಗೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಸರ್, ಮೀಡಿಯಾದಲ್ಲಿ ನಿನ್ನ ಹೆಸರು ಹಾಳು ಮಾಡ್ತೀನಿ. ಇದನ್ನ ನನಗೆ ಫಸ್ಟ್ ಸಲ ಅಲ್ಲ, 3-4 ಸರ್. ನಾನಂತೂ ಮೀಡಿಯಾಗೆ ಬಂದಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ನಾನ್ ಮೀಡಿಯಾಗೆ ಹೇಳೂ ಇಲ್ಲ. ಮೀಡಿಯಾಗೆ ಹೇಳೋಂಗಿದ್ದಿದ್ರೆ 8 ಗಂಟೆ ಅವತ್ತು ನಡೆದಾಗ 100% ಇದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದವರು 1-2 ಕಾಂಟ್ಯಾಕ್ಟ್ ಇದೆ ನನಗೂ. ಫೋನ್ ಮಾಡಿ ನಂಗೆ ಈಗ ಆಗಿದೆ ಅಂದ್ರೆ 100% ಬರ್ತಿದ್ರಿ. ನಾನು ಹೇಳೋ ಹುಡುಗಿ ಅಲ್ಲ. ಅಂಡ್ ಹೋಗಿ ನನ್ನ ಬಗ್ಗೆ ಹಿಂಗಾಗಿದೆ ಅಂತ, ಯಾಕಂದ್ರೆ ನನಗೆ ನನ್ನ ಮಾನ ಮರ್ಯಾದೆ ಮುಖ್ಯ, ನಮ್ಮ ಅತ್ತೆ ಮಾವ ಮಾನ. ಯಾಕಂದ್ರೆ ನಮ್ಮ ಮಾವ ತುಂಬಾ ಹೆಸರು ಮಾಡಿದಂತ ವ್ಯಕ್ತಿ. ಅವರ ಹೆಸರನ್ನ ನಾನು ಯಾವುದೇ ರೀತಿ ಹಾಳು ಮಾಡಲ್ಲ. ಸೊ ಇದು ಹೇಗಾಯ್ತು ಅಂತ ಗೊತ್ತಿಲ್ಲ. ನನಗೆ 10 ಗಂಟೆಗೆ ನೀವೆಲ್ಲ ಮೀಡಿಯಾದವರು, ನನಗ್ ಗೊತ್ತಿಲ್ಲ ಹೇಗೆಲ್ಲ ನಾನಿದ್ದಿದ್ದ ಹಾಸ್ಪಿಟಲ್ ಹತ್ರ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಬಂದು ನನ್ ಸ್ವಲ್ಪ ಜನ ವಿಚಾರಿಸಿದ್ರಿ, ಹೇಗಿದ್ದೀರಾ ಮೇಡಮ್ ಅಂತ. ನನ್ಗೆ ಖುಷಿ ಆಯ್ತು. ಬಟ್ ಇದು ಲೈಕ್ ಅವರು ಮಾತಾಡ್ತಿದ್ದಾರೆ, ನನ್ಗೆ ತುಂಬಾ ಬೇಜಾರಾಯ್ತು. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದಾರೆ, ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದಾರೆ ಅಂದಾಗ ಓಕೆ ಆಯ್ತು, ಅವ್ರ ವರ್ಷನ್ ಅವ್ರಿಗೆ. ನಾನು ಅವಾಗ ನನ್ನ ಹಸ್ಬೆಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನನ್ನ ಅಕ್ಕ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. 220 BP ಆಗ್ಬಿಟ್ಟು ICU ಅಲ್ಲಿ ಇದ್ರು. ಆ ಸಿಚುವೇಶನ್ ರಾಂಗ್ ಇತ್ತು ಸರ್. ನಮ್ಗೆ ತುಂಬಾ ಬೇಜಾರ್. ನನ್ಗೆ ಅದ್ರ ಬಗ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಸರ್. 14 ವರ್ಷ ಸರ್. ನಾನು ಒಂದ್ ಹೇಳ್ತೀನಿ, 14 ಅಲ್ಲ ಸರ್, 2 ಮುಖ್ಯ. 14 ವರ್ಷ ಕಾಪಾಡ್ಕೊಂಡ್ ಬಂದಿದ್ದು ಒಂದು ಬ್ಲಾಕ್ ಮಾರ್ಕ್ ಸರ್. ಜಸ್ಟ್ ನೋಡಿ ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲೇ ಬೇಕಾದ್ರೆ ನೋಡಿ, ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಸರ್ ನನ್ನ ಹೆಸರಲ್ಲಿ. ಸರ್ ಇದು ಪರ್ಸನಲ್ ಟಾರ್ಗೆಟ್ ನನಗೆ ಗೊತ್ತು. ಯಾಕಂದ್ರೆ ನಮ್ಮ ಮಾವ ತುಂಬಾ ಒಳ್ಳೆ ಹೆಸರು ಮಾಡಿದಂತ ವ್ಯಕ್ತಿ. ನೆಕ್ಸ್ಟ್ ಯಾರು ಅಂತ ಕೇಳಿದ್ರೆ ನನ್ನ ಹಸ್ಬೆಂಡ್ ಹೆಸರೇ ಬರುತ್ತೆ. ಯಾಕೆಂದ್ರೆ ಅವ್ರ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ನನ್ನ ಹಸ್ಬೆಂಡ್ ಹೆಸರೇ ಹೇಳೋದು. ಆ ಎಂಟೈರ್ ಏರಿಯಾದಲ್ಲಿ ಹೇಳೋದೇ ನನ್ನ ಹಸ್ಬೆಂಡ್ ಹೆಸರು. ಯಾಕಂದ್ರೆ ಸರ್ ನನ್ ಗಂಡ ಅಂತ ಮಾತಾಡ್ತಾ ಇಲ್ಲ, ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಆ ಮನುಷ್ಯನ ಬಗ್ಗೆ. ಅಷ್ಟು ಒಳ್ಳೆಯವರು ಸರ್. ಏನ್ ಮಾಡ್ತಾರೆ ಸರ್ ಪಾಪ. ಎಸ್ ಸರ್, ನಮ್ ಲಾಯರ್ ಇಲ್ಲೇ ಇದ್ದಾರೆ. ಈ ಕ್ರೈಮ್ ನಂಬರ್ 63 of 2026 ಅಂದ್ರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಈಗ ನೀವು ಕೇಳಿದ್ರೆ ಒಂದ್ ಪ್ರಶ್ನೆ ಕೇಳಿದ್ರೆ, ಯಾಕೆ ನೀವು ಪೊಲೀಸ್ ಸ್ಟೇಷನ್ ಹೋಗಿದ್ರಿ, ಯಾಕೆ ಇದೆಲ್ಲ ಪೊಲೀಸ್ ಸ್ಟೇಷನ್ ಹೋಗ್ಬೇಕೇ ಅಂತ ಒಂದು MLC ರಿಜಿಸ್ಟರ್ ಆಗುತ್ತೆ. ಒಫೆನ್ಸಸ್ ಏನು, ಸೆಕ್ಷನ್ 17 ಮತ್ತೆ ಸೆಕ್ಷನ್ 109. ಸೆಕ್ಷನ್ 17 ಅಂತ ಹೇಳಿದ್ರೆ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವುಮೆನ್, ಮತ್ತೆ ಸೆಕ್ಷನ್ 109 ಅಂತ ಹೇಳಿದ್ರೆ ಅಟೆಂಪ್ಟ್ ಟು ಮರ್ಡರ್. ಇದು ಈ ಸೆಕ್ಷನ್ಸ್ ಇದ್ದಾಗ ಮತ್ತೆ ಇಂತ ಘಟನೆ ನಡೆದಿದ್ದಾಗ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಏನಾಗಿದೆ ಏನಾಗಿಲ್ಲ ಅಂತ ಹೇಳಲ್ಲ, ಬಿಕಾಸ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇದೆ. ಬಟ್ ಅದಿದ್ದಾಗ MLC ರಿಜಿಸ್ಟರ್ ಆಗಿದ ನಂತರ ಪೊಲೀಸ್ ಸ್ಟೇಷನ್ ಅಂದ್ರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಅಫಿಷಿಯಲ್ಸ್ ಬಂದ್ಬಿಟ್ಟು ಅವ್ರು ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟು ಅದರ ಆಧಾರದ ಮೇಲೆ FIR ರಿಜಿಸ್ಟರ್ ಆಗಿರೋದು.
ಸೊ ಅಂತ ಒಂದು ಸೀರಿಯಸ್ ಘಟನೆ ನಡೆದಿದೆ, ಅದ್ರ ಪ್ರಕಾರನೇ FIR ರಿಜಿಸ್ಟರ್ ಆಗಿರೋದು. ಸೊ ಅವ್ರು ಬೇಕಂತ ಹೋಗ್ಬಿಟ್ಟಿಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಮೀಡಿಯಾಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಬಟ್ ಪೊಲೀಸ್ ಏನ್ ಒಫೆನ್ಸ್ ಆಯ್ತು ಅವ್ರು ಮಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರ ಕಂಪ್ಲೇಂಟ್ ಕೌಂಟರ್ ಬ್ಲಾಸ್ಟ್ ಅಂತ ಹೇಳ್ಕೊಂಡು, ಯಾಕಂದ್ರೆ ಅದಕ್ಕೆಲ್ಲ ಪ್ರೂಫ್ ಇದೆ. MLC ರಿಜಿಸ್ಟರ್ ಆಗಿದೆ, ಮತ್ತೆ DAMA ಅಂತ, ದಟ್ ಇಸ್ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್. ಅವ್ರ ಗಂಡ ಕೂಡ ಅಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅವ್ರು ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಇದಾಗಿರೋದು. ಸರ್ ಹೌದು, ನನ್ನ ಮಗು ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ನಮ್ಮ ಉದ್ದೇಶ ಇರಲಿಲ್ಲ. 100% MLC ಮೇಲೆ ಪೊಲೀಸರು ಬಂದು ಸ್ಟೇಟ್ಮೆಂಟ್ ಮಾಡ್ಕೊಂಡಾಗ ಈ ಒಂದು ಕೇಸ್ ರಿಜಿಸ್ಟರ್ 100% ಸರ್. ಈಗ ನೆಕ್ಸ್ಟ್ ಸ್ಟೆಪ್ ನೀವೇನಾದ್ರೂ ಕೂತ್ಕೊಂಡು ಕುಟುಂಬದಲ್ಲಿ ಸರ್ ನಮ್ಮ ಮಾವ ಇದ್ದಾರೆ ಸರ್, ನಮ್ಮ ಮಾವನೂ ಇದ್ದಾರೆ ಸರ್, ಅಂಡ್ ನನ್ನ ಹಸ್ಬೆಂಡ್ ಹೇಗೆ ತಗೊಂಡ್ ಹೋಗ್ತಾರೆ. ಅಂಡ್ 100% ನ್ಯಾಯ ಬೇಕು ಸರ್. ನನ್ಗೆ ಯಾವಾಗ್ಲೂ ಓಡಿಸ್ಕೊಂಡು ಕೂತ್ಕೊಳಕ್ ಆಗಲ್ಲ ಸರ್. ಮಾತಾಡೋದಕ್ಕೆ ನೀವು ರೆಡಿ ಇದೀರಲ್ಲ? ಅಲ್ಲ ಸರ್, ನ್ಯಾಯದ ಪ್ರಕಾರನೇ ಹೋಗ್ತೀನಿ. ಸೋಮಶೇಖರ್ ಎಲ್ಲಿದ್ದಾರೆ ಸರ್? ಹೊರಗಡೆ ಹೋಗಿದ್ದಾರೆ ಸರ್. ಮೇಡಮ್ ನಿಮ್ದೆ ಮಾಹಿತಿ ಬಂದಿದೆ ನನಗೆ, ನಿಮ್ ಮಾವನವರ ಲಾಯರ್ ಈಗ ನಿಮ್ಗೆ ಹೇಳಿ ಕಳ್ಸಿದ್ದಾರೆ, ಇಬ್ರು ಕೂಡ ಮನೆಯಿಂದ ಹೊರಗೆ ಹೋಗಿ ಅವ್ರ ಇನ್ನೊಂದ್ ಮನೆ ಕನ್ಸ್ಟ್ರಕ್ಷನ್ ಮುಗಿಯೋ ತನಕ ನಿಮ್ ಮನೆಗೆ ಬರಬಾರ್ದು ಅಂತ ಹೇಳಿ. ಇದು ಗೊತ್ತಿಲ್ಲ ಮ್ಯಾಮ್, ನಮ್ಗಿಲ್ಲ ಈ ತರ ಸುದ್ದಿ ಬಂದಿಲ್ಲ. ನಮ್ಮ ಅವ್ರ ಆ ರೀತಿ ಯಾವತ್ತೂ ಮಾತಾಡಲ್ಲ. ಮನೆಗೋಸ್ಕರನೇ ಗಲಾಟೆ ನಡೀತದೆ. ದಯವಿಟ್ಟು ನನ್ಗೆ ಇದ್ರ ಬಗ್ಗೆ ಇಲ್ಲ. ನನ್ನ ಮಗಳನ್ನ ಮುಟ್ಟಿದ್ದಕ್ಕೆ ಇದೆಲ್ಲ ಜಗಳ ಆಗಿದ್ದು. ಆಸ್ತಿ ವಿಚಾರ ಇದೆಲ್ಲ ನಾನು ಪರ್ಸನಲ್ ಆಗಿ ಇದೆಲ್ಲ ನನ್ವರೆಗೂ ಇಲ್ಲ. ಯಾಕಂದ್ರೆ ಆಸ್ತಿ ಅಂತ ಬಂದ್ಮೇಲೆ ಅದು ನನ್ನ ಗಂಡ, ಅವ್ರ ಅಪ್ಪ, ನನ್ಗೂ ಅವ್ರ ಆಸ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ಯಾವತ್ತು ಹೆಣ್ಮಕ್ಳಿಗೆ ಈ ರೀತಿ ಟಾರ್ಚರ್ ಆಗ್ಬಾರ್ದು. ಅಂಡ್ ಯಾರ ಮೇಲೂ ಕೈ ಎತ್ತಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.